ರಕ್ಕಸಪುರದವರು ಅನ್ನೋ ಶೀರ್ಷಿಕೆ ಕೇಳುತ್ತಿದ್ದಂತೆಯೇ ಇದು ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಅನ್ನೋ ಭಾವನೆ ಬರುವುದು ಸಹಜ. ಆದರೆ ಚಿತ್ರ ಶುರುವಾದ ಕೆಲ ನಿಮಿಷಗಳಲ್ಲೇ ಅರ್ಥವಾಗುತ್ತೆ, ಇದು ಅಷ್ಟಕ್ಕೆ ಸೀಮಿತ ಅಲ್ಲ. ರಾಜ್ ಬಿ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ರವಿ ಸಾರಂಗ ನಿರ್ದೇಶನದ, ರವಿವರ್ಮಾ ನಿರ್ಮಾಣದ ಈ ಸಿನಿಮಾ ಫೆಬ್ರವರಿ 6ರಂದು ಬಿಡುಗಡೆಯಾಗಿ ಗಟ್ಟಿಯಾದ ಕಥೆ, ಬಿಗಿಯಾದ ಮೇಕಿಂಗ್ ನಿಂದ ಪ್ರೇಕ್ಷಕರ ಗಮನ ಸೆಳೆಯುತ್ತಿದೆ. ರಾಜ್ ಬಿ ಶೆಟ್ಟಿ ಅಂದ್ರೆ ಪ್ರಯೋಗಗಳ ಹೆಸರು. ಯಾವ ತರಹದ ಪಾತ್ರ ಕೊಟ್ಟರೂ ಅದಕ್ಕೆ ಜೀವ ತುಂಬುವ ನಟ. ರಕ್ಕಸಪುರದೊಳ್ನಲ್ಲಿ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರ ಮಾಡಿದ್ದಾರೆ. ಆದರೆ ಇದು ರೂಢಿಯ ಪೊಲೀಸ್ ಪಾತ್ರ ಅಲ್ಲ. ಮಾನಸಿಕ ಸಮಸ್ಯೆ ಹೊಂದಿರುವ ಈ ಇನ್ಸ್ಪೆಕ್ಟರ್ನನ್ನು ರಕ್ಕಸಪುರ ಅನ್ನೋ ಹಳ್ಳಿಗೆ ವರ್ಗಾವಣೆ ಮಾಡಲಾಗುತ್ತೆ. ಆತ ಆ ಊರಿಗೆ ಕಾಲಿಟ್ಟ ನಂತರವೇ ಸರಣಿ ಕೊಲೆಗಳು ಶುರುವಾಗುತ್ತವೆ. ಇಲ್ಲಿಂದಲೇ ಸಿನಿಮಾ ಕುತೂಹಲ ಹುಟ್ಟಿಸುತ್ತೆ. ಆ ಕೊಲೆಗಳಿಗೂ ಈ ಪೊಲೀಸ್ ಅಧಿಕಾರಿಗೂ ಏನಾದರೂ ಸಂಬಂಧ ಇದೆಯಾ ಅನ್ನೋ ಅನುಮಾನ ಪ್ರೇಕ್ಷಕರ ಮನಸ್ಸಿನಲ್ಲಿ ಶುರುವಾಗುತ್ತೆ. ಕಥೆ ಮುಂದುವರೆದಂತೆ ಅನುಮಾನ ಒಂದು ಪಾತ್ರದಿಂದ ಮತ್ತೊಂದು ಪಾತ್ರಕ್ಕೆ ಶಿಫ್ಟ್ ಆಗುತ್ತಾ ಹೋಗುತ್ತೆ. ಇದರ ಮಧ್ಯೆ ದೆವ್ವ, ಭೂತ, ಮೂಢನಂಬಿಕೆಗಳ ಮಾತು, ಭಯ ಹುಟ್ಟಿಸುವ ಘಟನೆಗಳು ಸೇರಿಕೊಳ್ಳುತ್ತವೆ. ಈ ಕೊಲೆಗಳಿಗೆ ಕಾರಣ ಮನುಷ್ಯನ ಅಥವಾ ಯಾವುದಾದರೂ ಅತೀಂದ್ರಿಯ ಶಕ್ತಿನ ಅನ್ನೋ ಪ್ರಶ್ನೆ ಪ್ರೇಕ್ಷಕರನ್ನ ಕೊನೆಯವರೆಗೂ ಕಾಡುತ್ತೆ. ಪ್ರತಿ ದೃಶ್ಯವೂ ಮುಂದೇನು ಆಗಬಹುದು ಅನ್ನೋ ತೀವ್ರ ಕುತೂಹಲ ಉಳಿಸಿಕೊಂಡೇ ಸಾಗುತ್ತೆ. ಈ ಸಿನಿಮಾದ ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಟ್ವಿಸ್ಟ್ಗಳು. ಇಲ್ಲಿ ಟ್ವಿಸ್ಟ್ಗಳಿಗೆ ಬರ ಇಲ್ಲ. ಕಥೆ ಸಾಗುವ ಪ್ರತಿಯೊಂದು ಹಂತದಲ್ಲೂ ಒಂದೊಂದು ಶಾಕ್ ಎದುರಾಗುತ್ತೆ. ವಿಶೇಷವಾಗಿ ದ್ವಿತೀಯಾರ್ಧದಲ್ಲಿ ಪ್ರೇಕ್ಷಕರು ಊಹಿಸಿದ ಘಟನೆಗಳು ಸರಣಿಯಾಗಿ ಬರುತ್ತವೆ. ಮೂಢನಂಬಿಕೆ ಮತ್ತು ವಿಜ್ಞಾನ, ಈ ಎರಡನ್ನೂ ಕಥೆಯೊಳಗೆ ತುಂಬಾ ಚೆನ್ನಾಗಿ ಜೋಡಿಸಲಾಗಿದೆ. ಹಾರರ್, ಮರ್ಡರ್ ಮಿಸ್ಟ್ರಿ, ಸಸ್ಪೆನ್ಸ್, ಥ್ರಿಲ್ಲರ್ ಜೊತೆಗೆ ತುಸು ಕಾಮಿಡಿ, ಎಲ್ಲಾ ಅಂಶಗಳನ್ನ ಸರಿಯಾದ ಪ್ರಮಾಣದಲ್ಲಿ ಬೆರೆಸಿ ಎಲ್ಲಿಯೂ ಬೋರ್ ಆಗದಂತೆ ಸಿನಿಮಾ ಕಟ್ಟಿಕೊಡಲಾಗಿದೆ. ನಿರ್ದೇಶಕ ರವಿ ಸಾರಂಗ ಅವರು ಕಥೆ ಆಯ್ಕೆ ಮಾಡಿಕೊಳ್ಳುವ ಹಂತದಲ್ಲೇ ಗೆದ್ದಿದ್ದಾರೆ. ಗಟ್ಟಿಯಾದ ಕಥೆ, ಬಿಗಿಯಾದ ಚಿತ್ರಕಥೆ ಎರಡೂ ಕೈ ಹಿಡಿದು ಹೋಗುತ್ತವೆ. ಅದನ್ನೇ ಅಷ್ಟೇ ಶಿಸ್ತಿನಿಂದ ಕ್ಲಾರಿಟಿಯೊಂದಿಗೆ ತೆರೆಗೆ ತಂದಿದ್ದಾರೆ. ವಿಲಿಯಂ ಡೇವಿಡ್ ಅವರ ಛಾಯಾಗ್ರಹಣ ಸಿನಿಮಾದ ವಾತಾವರಣಕ್ಕೆ ಸೂಕ್ತವಾಗಿ ಭಯ, ಮರ್ಮ ಎರಡನ್ನೂ ಒಟ್ಟಿಗೆ ತೋರಿಸುತ್ತೆ. ಅರ್ಜುನ್ ಜನ್ಯ ಅವರ ಸಂಗೀತ, ವಿಶೇಷವಾಗಿ ಹಿನ್ನೆಲೆ ಸಂಗೀತ, ಸಿನಿಮಾಗೆ ಇನ್ನಷ್ಟು ತೂಕ ನೀಡಿದೆ. ಸೈಲೆನ್ಸ್ ಇರುವ ಜಾಗದಲ್ಲೂ ಮ್ಯೂಸಿಕ್ ಭಯ ಹುಟ್ಟಿಸುವ ಕೆಲಸ ಮಾಡುತ್ತೆ. ಚಿತ್ರದಲ್ಲಿ ಸಾಕಷ್ಟು ಪಾತ್ರಗಳಿವೆ, ಆದರೆ ಯಾರೂ ಅನಾವಶ್ಯಕವಾಗಿ ಕಾಣಿಸುವುದಿಲ್ಲ. ಪ್ರತಿಯೊಬ್ಬ ಪಾತ್ರಕ್ಕೂ ಕಥೆಯಲ್ಲಿ ಮಹತ್ವ ಇದೆ. ಸ್ವಾತಿಷ್ಠ ಕೃಷ್ಣನ್, ಅರ್ಚನಾ ಕೊಟ್ಟಿಗೆ, ಬಿ ಸುರೇಶ್, ಜಹಾಂಗೀರ್, ಅನಿರುದ್ಧ್ ಭಟ್, ಗೋಪಾಲ್ ದೇಶಪಾಂಡೆ ಸೇರಿದಂತೆ ಎಲ್ಲರೂ ತಮ್ಮ ತಮ್ಮ ಪಾತ್ರಗಳಲ್ಲಿ ನೆನಪಾಗುತ್ತಾರೆ. ಯಾರು ಸರಿ ಯಾರು ತಪ್ಪು ಅನ್ನೋ ಗೊಂದಲದಲ್ಲೇ ಪ್ರೇಕ್ಷಕರು ಇಡೀ ಸಿನಿಮಾ ನೋಡ್ತಾ ಹೋಗ್ತಾರೆ. ಇನ್ನು ವಿಲನ್ ಪಾತ್ರದಲ್ಲಿ ನಟಿಸಿರುವ ಅನಿರುದ್ಧ್ ಭಟ್ ಭರವಸೆ ಮೂಡಿಸಿದ್ದಾರೆ. ಅವರ ಪಾತ್ರಕ್ಕೆ ಪ್ರೇಕ್ಷಕರು ಫಿದಾ ಆಗಿದ್ದಾರೆ. ರಾಜ್ ಬಿ ಶೆಟ್ಟಿ ಅವರ ವೃತ್ತಿ ಜೀವನದಲ್ಲಿ ಇದು ಡಿಫರೆಂಟ್ ಆಗಿ ನಿಲ್ಲುವ ಸಿನಿಮಾ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಇನ್ನೊಂದು ವಿಶೇಷ ಅಂದ್ರೆ ರಕ್ಕಸಪುರದೊಳ್ನಲ್ಲಿ ತುಂಬಾ ವಿಷಯಗಳಿವೆ. ಅನೇಕ ಪಾತ್ರಗಳ ಹಿಂದೆಯೂ ತಮ್ಮದೇ ಆದ ಕಥೆಗಳಿವೆ. ಇಷ್ಟು ಅಂಶಗಳನ್ನು ಹೇಳಿ ಮುಗಿಸಲು ಚಿತ್ರಕ್ಕೆ ಬೇಕಾಗಿರುವ ಸಮಯ ಕೇವಲ 2 ಗಂಟೆ 7 ನಿಮಿಷ. ಅಂದ್ರೆ ಅಷ್ಟು ಅಚ್ಚುಕಟ್ಟಾಗಿ ಚುಟುಕಾಗಿ ಕತೆ ಹೇಳಲಾಗಿದೆ. ಟ್ವಿಸ್ಟ್ಗಳು ಹೆಚ್ಚಿದ್ದರೂ ಪ್ರೇಕ್ಷಕರಿಗೆ ಗೊಂದಲ ಆಗದಂತೆ ಎಲ್ಲವನ್ನ ವಿವರಿಸಲಾಗಿದೆ. ಇದೇ ಈ ಚಿತ್ರದ ದೊಡ್ಡ ಶಕ್ತಿ. ಒಟ್ಟಾರೆ ಒಂದೇ ಸಿನಿಮಾದಲ್ಲಿ ಹಾರರ್ ಬೇಕು, ಮರ್ಡರ್ ಮಿಸ್ಟ್ರಿ ಬೇಕು, ಸಸ್ಪೆನ್ಸ್, ಥ್ರಿಲ್ಲರ್, ಆಕ್ಷನ್ ಜೊತೆಗೆ ಸ್ವಲ್ಪ ಕಾಮಿಡಿ ಕೂಡ ಬೇಕು ಅನ್ನೋ ಪ್ರೇಕ್ಷಕರಿಗೆ ರಕ್ಕಸಪುರದೋಳ್ ಒಂದು ಒಳ್ಳೆಯ ಆಯ್ಕೆ. ರಾಜ್ ಬಿ ಶೆಟ್ಟಿ ಅಭಿಮಾನಿಗಳಿಗೆ ಇದು ಖಂಡಿತ ಇಷ್ಟ ಆಗುವ ಸಿನಿಮಾ. ಇದಕ್ಕಿಂತ ಮುಖ್ಯವಾಗಿ ಕನ್ನಡದಲ್ಲಿ ಇಂಥ ಪ್ರಯೋಗಾತ್ಮಕ ಕಂಟೆಂಟ್ ಆಧಾರಿತ ಸಿನಿಮಾಗಳು ಹೆಚ್ಚು ಹೆಚ್ಚು ಬರಬೇಕು ಅನ್ನೋದು ಬಹುತೇಕ ಜನರ ಅಭಿಪ್ರಾಯ. ಇವತ್ತು ಜನ ಸಿನಿಮಾ ಮಂದಿರಗಳಿಗೆ ಬರ್ತಾ ಇಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಆದರೆ ಇಂಥ ಗಟ್ಟಿಯಾದ ಕಥೆ, ಹೊಸ ಪ್ರಯೋಗ, ಪ್ರೇಕ್ಷಕರನ್ನ ಕೂರಿಸಿ ಹಿಡಿಯುವ ಸಿನಿಮಾಗಳು ಬಂದರೆ
ಆ ನಂಬಿಕೆ ಖಂಡಿತ ದೂರವಾಗುತ್ತೆ. ರಕ್ಕಸಪುರದೋಳ್ ತರಹದ ಚಿತ್ರಗಳು ಕನ್ನಡ ಚಿತ್ರರಂಗಕ್ಕೆ ಹೆಚ್ಚು ಬಂದರೆ ಪ್ರೇಕ್ಷಕರು ಮತ್ತೆ ಥಿಯೇಟರ್ ಕಡೆ ಮುಖ ಮಾಡ್ತಾರೆ ಅನ್ನೋ ವಿಶ್ವಾಸ ಮೂಡಿಸುವ ಸಿನಿಮಾ ಇದಾಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.